ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆಲ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಹೋಗಿ ಇಲ್ಲಿ ಟ್ರೂ ಅಂತ ಇದೆಯಲ್ಲ, ಫಸ್ಟ್ ಬಂತು ಹೋಗ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ತೀನಿ. ಫಸ್ಟ್ ಬಂತು ಹೋಗಿ ಶಾರ್ಟ್ಸ್ ಬರುತ್ತೆ, ಫನ್ ಶಾರ್ಟ್ಸ್. ಓಕೆನಾ, ಇಲ್ಲಿ ಶಾರ್ಟ್ಸ್ ಅಂತ ಇದೆ ಗೊತ್ತಾ. ನೆಕ್ಸ್ಟ್ ಅಂದ್ಬಿಟ್ಟು ನೆಕ್ಸ್ಟ್ ಪಕ್ಕದಲ್ಲಿ ಶಾರ್ಟ್ಸು, ಫನ್ ಶಾರ್ಟ್ಸ್ ಇರುತ್ತೆ. ಇವಾಗ ನಾನು ಓಕೆನಾ, ಇದ್ರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶೇರ್ ಪಕ್ಕದಲ್ಲಿ ಇದಿದೆ. ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಅಂತ ಇದೆ. ಓಕೆನಾ, ಇಲ್ಲಿ ಆಪ್ಷನ್ ಇದೆ, 3 ಆಪ್ಷನ್ ಇದೆ. ಓಕೆನಾ, ಆಲ್ ಗ್ರೀನ್ ಸ್ಕ್ರೀನು, ಗ್ರೀನ್ ದಿಸ್ ವಿಡಿಯೋ ಅಂತ ಐತಲ್ಲ, ಕಟ್ ದಿಸ್ ವಿಡಿಯೋ, ಕಟ್ ದಿಸ್ ವಿಡಿಯೋ, ಗ್ರೀನ್ ಸ್ಕ್ರೀನ್ ಒಂದಿದೆ, ಇದೊಂದಿದೆ. ಯಾವ್ದಕ್ಕೆ ಹೋಗ್ಬೇಕಂದ್ರೆ ಇದು ಗ್ರೀನ್ ಸ್ಕ್ರೀನ್. ಓಕೆನಾ, ಇಲ್ಲಿದೆಲ್ಲ ಗ್ರೀನ್ ಸ್ಕ್ರೀನ್ ಹೋಗ್ಬೇಕು. ನೋಡಿ, ಫುಲ್ ಮಾಡಿದ ತಕ್ಷಣ ಇಲ್ಲಿ ನಮ್ ಫೇಸ್ ಬರ್ತದೆ. ನೋಡಿದ್ರಾ, ನನ್ನ ಫೇಸು. ಓಕೆನಾ, ಇಷ್ಟೇ ಗೈಸ್, ಇನ್ನೇನಿಲ್ಲ. ಇದು ಅಲ್ಲಿ ಬಟನ್ ಇದೆ, ಇಲ್ಲಿ ಪ್ರೆಸ್ ಮಾಡಿದ್ರೆ ಪ್ಲೇ ಆಗ್ತಿದೆ. ಪ್ಲೇ ಆಗಿದ ತಕ್ಷಣ ಕ್ಲಿಕ್ ನೆಕ್ಸ್ಟ್ ಹೊತ್ಬಿಟ್ಟು ಇಲ್ಲಿ ನಿಮ್ದು ಫನ್ ವಿಡಿಯೋಸ್ ಶಾರ್ಟ್ಸ್ ಅಂತ ಹಾಕಿ, ಆಮೇಲೆ ತಿರ್ಗಾ ನೀವು ಸ್ಟುಡಿಯೋಗೆ ಹೋಗ್ಬಿಟ್ಟು, ಓಕೆನಾ, ಸ್ಟುಡಿಯೋಗೆ ಬಂದ್ರ ನಾನು ಇನ್ನೊಂದು ಹೇಳ್ಕೊಡ್ತೀನಿ ರೀ. ಸ್ಟುಡಿಯೋಗೆ ಬಂದಿದ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೆನ್ಸಿಲ್ ಅಂತ ಬರುತ್ತೆ. ಓಕೆನಾ, ಇಲ್ಲಿ ಟೈಟಲ್ ಅಂತ ಇದೆ. ಟೈಟಲ್ನ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಟೈಟಲ್ ಬಂದ್ಬಿಟ್ಟು ಇಲ್ಲಿ ನೀವು ಪ್ರೆಸ್ ಮಾಡಬೇಕು. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕ್ಬೇಕು, ಅವ್ರನ್ನ ಮೆನ್ಷನ್ ಮಾಡಿ. ತಿರ್ಗಲ್ಲಿ ಲಾಸ್ಟ್ ಟ್ಯಾಗ್ ಶಾರ್ಟ್ಸ್ ಅಂತ ಇದೆಯಲ್ಲ, ಲಾಸ್ಟ್ ಕ್ಲಿಕ್ ಮಾಡಿ, ಇಲ್ಲೂ ಫನ್ ಶಾರ್ಟ್ಸ್, ಆಮೇಲೆ ಒತ್ಬಿಟ್ಟು ಸೇವ್ ಅಂತ ಒತ್ತಿ. ಓಕೆನಾ, ಅಷ್ಟೇ, ಈಸಿ ಮೆಥಡು. ಆಮೇಲೆ ನಾನು ಇಲ್ಲೊಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ಎಷ್ಟು ಇದೋಗ್ತಿದೆ ಅಂದ್ರೆ, ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ನಿಮ್ಗೆ ತೋರಿಸ್ತೀನಿ. ನಾನು ಇವಾಗ ತಾನೇ ಇದು ಮಾಡಿದ್ದು. ಓಕೆನಾ, ನೋಡಿ, ಇಲ್ಲಿ ಇವಾಗ ತಾನೇ ಹಾಕಿದ್ದು, ನಿಮಗೆ ತೋರಿಸ್ತೀನಿ ರೀ. ಒಂದೇ ನಿಮಿಷ, ನಿಮಗೆ ತೋರಿಸ್ತೀನಿ ರೀ. ಇದಕ್ಕೆ ಹೋಗಿದ ತಕ್ಷಣ ಸ್ಟುಡಿಯೋಗೆ ಹೋಗಿ ಲಾಗಿನ್ ಅಂತ ಒತ್ತಿ. ಓಕೆನಾ ಗೈಸ್, ಲಾಗಿನ್ ಒತ್ತಿ. ಬಂತೀರಿ, ಸ್ಟುಡಿಯೋಗೆ ಹೋಗಿದ್ದೀನಿ ನಾನು. ಸ್ಟುಡಿಯೋಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಗೈಸ್ ನೆಕ್ಸ್ಟ್ ಸ್ಟುಡಿಯೋಗೆ ಹೋದ್ವಿ. ನೋಡಿ, ಚೆಕ್ ಮಾಡ್ತೀನಿ. ವ್ಯೂಸ್ ಇವತ್ತಿಂದು ವ್ಯೂಸ್ ನೋಡಿ, ಸಬ್ಸ್ಕ್ರೈಬ್ ಆಗಿರತ್ತೆ. ಸಬ್ಸ್ಕ್ರೈಬ್ ಶಾರ್ಟ್ಸ್ ನೋಡುವುದು ಇವತ್ತೊಂದು ಲೈಕ್ಸ್ ಮಾಡಲೇಬೇಕು, ಸಪೋರ್ಟ್ ಕೊಡಲೇಬೇಕು ಈ ವಿಡಿಯೋದಲ್ಲಿ. ಓಕೆನಾ, ಎಲ್ಲ ಹೋದ್ರೆ ನಾನು ಸ್ಟುಡಿಯೋ ತೆಗೆದೆ, ಸ್ಟುಡಿಯೋ ಲಾಗಿನ್ ಆಗಿದ ತಕ್ಷಣ ನಂದು ಇದು ಬಂತು. ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ನಾನು ಗ್ರಾಫ್ ತೆಗೆದೆ. ಗ್ರಾಫ್ ಬಂದಿದ ತಕ್ಷಣ ನೋಡಿದೆ ನಾನು ಹಾಕಿರೋದು ಹೆಂಗೆ ಹೋಗ್ತಾಯಿದೆ, ಹೆಂಗೆ ಸಬ್ಸ್ಕ್ರೈಬ್ ಆಗ್ತಿದೆ, ಹೆಂಗೆ ಇನ್ಕ್ರೀಸ್ ಆಗ್ತಾಯಿದೆ ಅಂತ. ಇವಾಗ ನಾನು ಫಸ್ಟು ಇಲ್ಲಿದ್ದೆ. ಓಕೆನಾ, ಕಾಣಿಸ್ತಾ ಇಲ್ಲ, ಇಲ್ಲಿದ್ದೆ. ಇಲ್ಲಿಂದ ಮೇಲೆ ಹೋಗ್ತಾಯಿದೆ. ಇದೇ ನನ್ನ ಕೈಗೆ ಗ್ರಾಫ್ ಅಂದ್ಕೊಳ್ಳಿ. ಹಿಂಗಿಂದ ಹಿಂಗೆ ಹೋಗಿ ಇನ್ಕ್ರೀಸ್ ಆಗ್ತಾನೇ ಇದೆ. ಓಕೆನಾ, ನಾನು ಹಾಕಿದ್ದು 20 ನಿಮಿಷ ಆಯಿತು. ನಿಮಗೆ ತೋರಿಸ್ಕೊಡ್ಬೇಕಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆನಾ, ಹಿಂಗೆ ಇನ್ಕ್ರೀಸ್ ಆಗ್ತಾಯಿದೆ. ನನ್ನ ಕೈ ಗ್ರಾಫ್ ಅಂದ್ಕೊಳ್ಳಿ, ಇನ್ಕ್ರೀಸ್ ಆಗ್ತಾನೆ. ಅದು ಹಿಂಗೆ ಬರುತ್ತೆ, ಹಿಂಗೆ ನೀವು ಹೆಂಗೆ ಮಾಡ್ಕೊಂಡು ನೀವು ಹೆಂಗೆ ಮೆಟ್ಲು ಹತ್ತುತ್ತಾ ಇರ್ತೀರ ಗೊತ್ತಾ. 20 ಸ್ಟೆಪ್ಸ್ ಇದೆ, 3 ಫ್ಲೋರ್ ಇದೆ. ನೀವು ಹೆಂಗೆ ಮೆಟ್ಲು ಹತ್ತುತ್ತಾ ಇದ್ದೀರಾ ಅಂದರೆ ಹಿಂಗೆ ಹತ್ಕೊಂಡು ಹೋಗ್ತೀರಾ. ಅದೇ ಅಷ್ಟೇ, ನೀವು ಹೆಂಗೆ ಬೂಸ್ಟ್ ಆಗ್ತಾಯಿದೆ ಚಾನಲ್ಲು, ಆ ಬೂಸ್ಟ್ ಆಗ್ತಾಯಿದೆಯಲ್ಲ ಚಾನಲ್ನ, ಹಿಂಗೆ ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಾಯಿದೆ. ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಾಯಿದೆ ಅಷ್ಟೇ ಗೈಸ್. ನಾನು ಈ ಗ್ರಾಫ್ ಹೆಂಗೆ ಮಾಡೋದು
ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ 100 ಲೈಕ್ಸ್ ಬರಲೇಬೇಕು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಫೇಕ್ ವಿಡಿಯೋ ಅಲ್ಲ, ಫೇಕ್ ವಿಡಿಯೋ ಅಲ್ಲೇ ಅಲ್ಲ ಗುರು, ಫೇಕ್ ಸಬ್ಸ್ಕ್ರೈಬರ್ ಅಂತೂ ಅಲ್ಲ, ಓಕೆನಾ? ಫೇಕ್ ಸಬ್ಸ್ಕ್ರೈಬ್ ಅಲ್ಲ ಗುರು, ರಿಯಲ್ ಸಬ್ಸ್ಕ್ರೈಬು. ಏನೂ ಪ್ರಾಬ್ಲಮ್ ಆಗೋಲ್ಲ. ಫೇಸ್ ರಿವೀಲ್ ಮಾಡಿ. ಮತ್ತು ಇನ್ನೊಂದು ಏನೂ ಆಗೋಲ್ಲ, ಫೇಸ್ ರಿವೀಲ್ ಮಾಡಿ. ಫಸ್ಟು ಫೇಸ್ ರಿವೀಲು, ಓಕೆನಾ? ಗ್ರೀನ್ ಸ್ಕ್ರೀನ್ ಹೆಂಗೆ ಮಾಡೋದು, ಫೇಸ್ ರಿವೀಲು ಹಾಗೂ ನೆಕ್ಸ್ಟು ಕಂಟೆಂಟ್ ಅಂದರೆ ಹೆಂಗಂದರೆ ನೀವು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನೀವು ಕಂಟೆಂಟ್ ಕೊಡಬೇಕು. ವಾಯ್ಸ್ ರಿವೀಲ್, ಓಕೆನಾ? ಫೇಸ್ ರಿವೀಲ್, ಫಸ್ಟು ಫೇಸು, ಆಮೇಲೆ ವಾಯ್ಸ್ ರಿವೀಲು, ಆಮೇಲೆ ಕಂಟೆಂಟು, ಆಮೇಲೆ ಶಾರ್ಟ್ಸ್, ಫನ್ ಶಾರ್ಟ್ಸ್, ಗ್ರೀನ್ ಸ್ಕ್ರೀನ್ ಶಾರ್ಟ್ಸ್ ಎಲ್ಲ ಮಾಡಿ. ಈ ವಿಡಿಯೋ ನಿಮ್ದು ಯಾಕೆ ಬೂಸ್ಟ್ ಆಗಿಲ್ಲ ಅಂತ ನಾನು ನೋಡೇ ಬಿಡ್ತೀನಿ ಕೋ. ಈ ಮೀಸೆ ಇದೆಲ್ಲ, ಈ ಮೀಸೆ ಕಟ್ ಮಾಡಿಸ್ಕೊತೀನಿ, ಶೇವ್ ಮಾಡ್ಕೊಂಡು ಬಿಸಾಕ್ತೀನಿ. ಈ ವಿಡಿಯೋ ಪಕ್ಕಾ ಬೂಸ್ಟ್ ಆಗಿಲ್ಲ ಅಂದರೆ ಕೇಳಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಮಗನೂ ಮಾಡಿಲ್ಲ ಅವರು ಯೂಟ್ಯೂಬಲ್ಲಿ, ನನ್ನ ಮಗನೂ ಮಾಡಿಲ್ಲ ಯೂಟ್ಯೂಬಲ್ಲಿ, ಓಕೆನಾ? ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ, ಯಾವನ್ನೂ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ ಅವನು. ಯಾಕಂದರೆ ಆ ಥರ ನಾನು ಮಾಡಿದ್ದೀನಿ. ಕನ್ನಡದಲ್ಲಿ ಯಾವನೂ ಮಾಡಿಲ್ಲ ಗ್ರೀನ್ ಸ್ಕ್ರೀನ್, ನಾನೊಬ್ಬನೇ ಗುರು. ನೀವೆಲ್ಲ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು 100 ಲೈಕ್ಸ್ ಬರಲೇಬೇಕು. ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಹೆಂಗೆ ಚಾನೆಲ್ ಬೂಸ್ಟ್ ಮಾಡೋದು, ಹೆಂಗೆ ಗೈಸ್ ನೀವು ಅಂದ್ಕೊತಾ ಇರ್ತಾರೆ. ಇನ್ನೊಂದು ಏನು ಗೊತ್ತಾ, ವ್ಯೂಸ್ ಬರ್ತಾಯಿಲ್ಲ. ಎಷ್ಟೊಂದು ಜನ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಕಮೆಂಟ್ ಆಗ್ತೀರ, ಗುರು ನೀವು ಬೂಸ್ಟ್ ಬರೋಕ್ಕೆ ನೀವು ದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು ಗುರು, ನೀವು ಬಿಟ್ಟರೆ ಆಗಲ್ಲ. ದಿವಸ ಒಂದೊಂದು ನೀವು ಬೆಳ್ತಿರೋ ಬಿಡ್ತಿರೋ, ನಿಮ್ಗೆ ಒಂದಿನ ಅದು ವೀಡಿಯೋ ಇದಾಗತ್ತೆ, ಓಕೆನಾ? ವಿಡಿಯೋ ಏನಾಗುತ್ತೆ ಹೇಳಿ, ವೈರಲ್ ಆಗೇ ಆಗುತ್ತೆ. ತಲೆ ಕೆಡಿಸ್ಕೊಂಬಿಡಿ. ದಿನ ಬಿಡ್ತಾಯಿರಿ. ಶಾರ್ಟ್ಸ್ ಹಾಕಿ, ಶಾರ್ಟ್ಸಲ್ಲಿ ಸಪೋರ್ಟ್ ಇದೆ. ಅಕಸ್ಮಾತ್ ವೀಡಿಯೋಲ್ಲಿ ಹಾಕಿ, ವೀಡಿಯೋಲಿ ಸಪೋರ್ಟ್ ಇದೆ ಅಂದರೆ ಶಾರ್ಟ್ಸಲ್ಲಿ ಮಾಡಿ. ಶಾರ್ಟ್ಸಲ್ಲಿ ಎಲ್ಲ ಇದೆ ಗುರು, ಸಪೋರ್ಟ್ ಹಾಕಿಲ್ಲ ಶಾರ್ಟ್ಸಲ್ಲಿ. ಶಾರ್ಟ್ಸ್ ಹಾಕಿ, ಯೂಟ್ಯೂಬ್ದು ಇದಾಕಿ, ಆದರೆ ಮಾತ್ರ ಸಾಂಗ್ ಮಾತ್ರ ಹಾಕಬೇಡಿ ಗುರು. ನೀವು ದಿನ ಅಪ್ಲೋಡ್ ಮಾಡಿ ಸಾಂಗ್ ಹಾಕ್ತಾಯಿದ್ದೀರಾ ಶಾರ್ಟ್ಸಲ್ಲಿ ಅಂದರೆ ಹಾಕ್ಲೇಬೇಡಿ. ನಿಮ್ಮ ಓನ್ ಕಂಟೆಂಟ್ ಇಟ್ಕೊಂಡು ಓನ್ ಶಾರ್ಟ್ಸ್ ಮಾಡಿ, ಅಂದರೆ ಸಾಂಗ್ ಮಾತ್ರ ಹಾಕಬೇಡಿ. ಅಂದರೆ ಅವ್ರು ಯೂಟ್ಯೂಬರ್ ಏನು ಮಾಡ್ತಾರೆ ಗೊತ್ತಾ, ನೀವು ಮಾನಿಟೈಸೇಷನ್ ಮಾಡಿದ ತಕ್ಷಣ ರೀಅಪ್ಲೈ ಕೊಡ್ತಾನೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೇನು ಹೇಳೋದು, ಎಲ್ಲ ವಿಡಿಯೋದಲ್ಲೂ ಬರ್ಕೊತಾರೆ ಎಲ್ಲ ಯೂಟ್ಯೂಬರ್ಸ್, ಸಾಂಗ್ ಹಾಕ್ಬೇಡಿ. ಏನಕ್ಕೆ ಸಾಂಗ್ ಹಾಕ್ಬಾರ್ದು ಅಂದರೆ ಕಾಪಿರೈಟ್ ಬೀಳೋ ಚಾನ್ಸ್ ಇದೆ, ಓಕೆನಾ? ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಕಾಪಿರೈಟ್ ಬೀಳುತ್ತೆ, ಓಕೆನಾ? ಕಾಪಿರೈಟು ಇವಾಗ ನೀವು ಹೆಂಗೆ, ಇವಾಗ ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀರ, ಥಂಬ್ನೇಲೋ ಯಾವುದೋ ಒಂದು ಸಾಂಗ್ ಹಾಕಿರ್ತೀರ, ಓಕೆನಾ? ನೀವು ಸಾಂಗ್ ಹಾಕಿರ್ತೀರ ಅಂದರೆ ಇವಾಗ 10 ಮಿನಿಟ್ಸು 15 ಮಿನಿಟ್ಸು ಹಾಕಿರ್ತೀರ, ಅದರಲ್ಲಿ ಒಂದು ಸಾಂಗ್ ಪ್ಲೇ ಮಾಡಿರ್ತೀರ ಕನ್ನಡದಲ್ಲಿ, ಅದು ನಿಮಗೆ ಕಾಪಿರೈಟ್ ಬೀಳುತ್ತೆ. ಅಕಸ್ಮಾತ್ ಕಾಪಿರೈಟು ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ ಶಾರ್ಟ್ಸಲ್ಲಿ ಕಾಪಿರೈಟ್ ಬಿದ್ದರೆ ನಾನು ಹೆಂಗೆ ರಿವ್ಯೂ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ವೀಡಿಯೋದಲ್ಲಿ ಮಾಮೂಲಿ 10 ಮಿನಿಟ್ಸು 5 ಮಿನಿಟ್ಸ್ ವೀಡಿಯೋ ಹಾಕಿದ್ರೆ ಅದರಲ್ಲಿ ಆರಾಮಾಗಿ ಕಾಪಿರೈಟ್ ರಿಮೂವ್ ಮಾಡ್ಬೋದು, ಓಕೆನಾ? ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರ್ಬೋದು. ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ತರ್ತೀನಿ ವಿಡಿಯೋ. ಅಲ್ಲಿವರೆಗೂ ನೀವು ಏನು ಮಾಡ್ಕೊಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಬೈ ಬಾಯ್.